ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ವಾಟರ್ ಟ್ಯಾಂಕ್ನ ಯಾವ ರೀತಿ ಫಿಟ್ ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ. ಲಾಸ್ಟ್ ಟೈಮ್ ನಾನು ಒಂದು ವಿಡಿಯೋ ಮಾಡಿದ್ದೆ, ಅಂದರೆ ಅದರಲ್ಲಿ ಯಾವ ರೀತಿ ಫಿಟ್ ಮಾಡೋದು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ತೋರಿಸ್ಕೊಟ್ಟಿದ್ದೀನಿ. ಯಾರಾದರೂ ಆ ವಿಡಿಯೋ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಅದ್ರ ಲಿಂಕ್ ಹಾಕಿರ್ತೀನಿ, ನೀವು ಹೋಗಿ ನೋಡ್ಬೋದು. ಇವತ್ತು ನಾವು ವಾಟರ್ ಟ್ಯಾಂಕ್ನ ಯಾವ ರೀತಿ ಫಿಟ್ ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ಮಾಹಿತಿನ ಕೊಡ್ತೀನಿ, ಬನ್ನಿ. ನೋಡಿ, ಇಲ್ಲಿ 2 ಪಾರ್ಟಿಷನ್ ಇರೋದು ಮನೆ ಇದು. ಆ ಕಡೆ ಒಂದು ಮನೆ ಮತ್ತು ಈ ಕಡೆ ಒಂದು ಮನೆ, ಮತ್ತು ಸ್ಟೇರ್ಕೇಸ್ ಕೂಡ ಸಪ್ರೇಟಾಗಿ ಮಾಡಿದ್ದಾರೆ. ನಾವು ಎರಡಕ್ಕೂ ಸೇಮ್ ಟೈಪ್ ವಾಟರ್ ಇದನ್ನ ಮಾಡಿದ್ದೀವಿ, ನೋಡ್ಬೋದು ನೀವು. ವಾಟರ್ ಟ್ಯಾಂಕ್ ಸೇಮ್ ಇದೆ, ಎರಡು ಸೇಮ್ ಕಂಪ್ನಿದೇನೆ, ಸೇಮ್ 1000 ಲೀಟರ್ದಿದು. ನೋಡಿ ಇಲ್ಲಿ ಮೇಲೆ ನಾವು ಇಲ್ಲಿ ಒಂದು ವಾಲ್ ಕೊಟ್ಟಿದ್ದೀವಿ, ನೋಡ್ಬೋದು. ಇದೇನು ಕಾಣ್ತಾ ಇದೆಯಲ್ಲ, ಇದು ಕೆಳಗಡೆಯಿಂದ ನೀರು ಬಂದಿದೆ. ಇದು ಇನ್ಪುಟ್ ವಾಟರ್ ಟ್ಯಾಂಕ್ಗೆ ಇನ್ಪುಟ್ ಇದು, ನೋಡ್ಬೋದು. ಒಳಗಡೆ ನೀರು ಹೋಗೋಕ್ಕೆ ಇದು ಎಕ್ಸ್ಟ್ರಾ ನೀರಿಂದ ಅದು ಹೊರಗಡೆ ಬರಲಿಕ್ಕೆ ಓವರ್ಫ್ಲೋ ಆಗಿರೋ ನೀರು. ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದೀವಿ ಒಂದು ವಾಲು, 1 ಇಂಚಿನ ಪೈಪ್ ನಾನು ಯೂಸ್ ಮಾಡಿದ್ದೀವಿ ಇಲ್ಲಿ ನೋಡಿ. ಇದು ಔಟ್ಪುಟ್ಟು, ನಾವು ಬಾತ್ರೂಮ್ಗೆ ನಲ್ಲಿಗೆಲ್ಲ ನೀರು ಇದರಿಂದ ಬರುತ್ತೆ. ಇದೊಂದು ಏರ್ ಪೈಪ್, ಇದು ನೋಡ್ಬೋದು. ಹಾಗೆ ಇಲ್ಲಿ ನೋಡಿ ಇಲ್ಲಿ ಒಳಗಡೆ ನಾವು ಹಾಕಿದ್ದೀವಿ. ಇಲ್ಲಿ ಟ್ಯಾಂಕ್ ನಿಪ್ಪನ್ನು ಹಾಕಿ ಫಿಟ್ ಮಾಡಿದ್ದೀವಿ, ಏರ್ ಪೈಪ್ಗೂ ಮತ್ತು ಎಕ್ಸ್ಟ್ರಾ ನೀರು ಹೋಗೋಕ್ಕೆ ಅದನ್ನ ಹಾಕಿದ್ದೀವಿ. ಇಲ್ಲಿ ಕೂಡ ಟ್ಯಾಂಕ್ ನಿಪ್ಪನ್ನು ಹಾಕಿದ್ದೀವಿ. ಹಾಗೆ ಇಲ್ಲಿ ಬಂದು FT ಹಾಕಿದ್ದೀವಿ, ಇಲ್ಲಿ ಒಂದು ಯೂನಿಯನ್ ಹಾಕಿದ್ದೀವಿ 1 ಇಂಚಿಂದು. ಹಾಗೆ ಇಲ್ಲಿ ಬಾಲ್ವಾಲ್, ಇಲ್ಲಿ T ಹಾಕಿ ಮೇಲ್ಗಡೆಗೆ ಏರ್ ಕೊಟ್ಟಿದ್ದೀವಿ, ಏರ್ ಪೈಪು. ಕೆಳಗಡೆಗೆ ಔಟ್ಪುಟ್ಟು ನೋಡ್ಬೋದು ಇಲ್ಲಿ ಹೇಗಿದೆ ಅಂತ. ಇಲ್ಲೂ ಕೂಡ ಸೇಮ್, ಎರಡಕ್ಕೂ ಸೇಮ್ ಮಾಡಿದ್ದೀವಿ ನಾವು. ಇಲ್ಲೂ ಕೂಡ ಅಲ್ಲಿ ಹೆಂಗೆ ಮಾಡಿದ್ದೀವಿ ಅದೇ ಥರನೇ ಇದು ನೋಡ್ಬೋದು. ಇದು ಒಳಗಡೆ ಟ್ಯಾಂಕ್ಗೆ ಇನ್ಪುಟ್ ಕೊಟ್ಟಿದ್ದೀವಿ, ಇದು ಕೆಳಗಡೆಗೆ ಔಟ್ಪುಟ್ಟು, ಒಂದು ಏರ್ ಪೈಪ್. ಇದು ಸೇಮ್ 1 ಇಂಚ್ ಯೂಸ್ ಮಾಡಿದ್ದೀವಿ. ಇಲ್ಲೇನಿದೆ ಈ ಕಡೆಗೆ ನೋಡಿ. ಈ ವಿಡಿಯೋ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ. ನಮಸ್ಕಾರ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. Your attention please.